ಹಾಯ್, ನನ್ನ ಯಾರೇ ಬಂದು ವಿವೋದಲ್ಲಿ ಒಂದು ಬೆಸ್ಟ್ ಮೊಬೈಲ್‌ನ ಸಜೆಷನ್ ಮಾಡಿ ಯಾವ್ದಾದ್ರು ಒಂದು ಬೆಸ್ಟ್ ಮೊಬೈಲ್‌ನ ಹೇಳಿ ಅಂತ ಏನಾದ್ರು ನನ್ನ ಕೇಳಿದ್ರೆ, ಮೋಸ್ಟ್ ಆಫ್ ದ ಟೈಮು ನಾನು ಹೇಳೋ ವಿವೋ ಮೊಬೈಲ್ ಬಂದು ವಿವೋ ಟಿ ಸೀರೀಸು. ವಿವೋ ಟಿ ಸೀರೀಸ್ ಯಾಕಪ್ಪ ಅಂತ ಅಂದ್ರೆ ಅದು ಸಿಕ್ಕಾಪಟ್ಟೆ ಫೇಮಸ್ಸು. ಪ್ಲಸ್ಸು ಅದು ಸ್ಪೆಸಿಫಿಕೇಶನ್ ಆಗ್ಲಿ, ಆ ಪ್ರೈಸ್ ಆಗ್ಲಿ 2 ಕೂಡ ನಾವು ಏನ್ ತಗೋಬೇಕು ಅನ್ಕೊಂಡಿರ್ತೀವೋ ಆ ಬಜೆಟ್‌ಗೆ ತಕ್ಕನಂಗೆ ಇರುತ್ತೆ ಅಂತ ನಾನು ಎಷ್ಟೋ ಜನಕ್ಕೆ ನಾನು ಆಲ್ಮೋಸ್ಟ್ ವಿವೋದಲ್ಲಿ ಕೇಳಿದ್ರೆ ಎಲ್ಲರಿಗೂ ಕೂಡ ಅದೇ ಮೊಬೈಲ್‌ನ ಸಜೆಸ್ಟ್ ಮಾಡ್ತೀನಿ. ಸೊ, ಅದೇ ಸೀರೀಸಲ್ಲಿ ಈಗ ರೀಸೆಂಟಾಗಿ ಒಂದು ಮೊಬೈಲ್ ಲಾಂಚ್ ಆಗಿತ್ತು. ಯಾವ್ದಪ್ಪ ಅಂತಂದ್ರೆ ವಿವೋ ಟಿ5ಎಕ್ಸ್ ಅಂತ. ಸೊ, ನೋಡ್ತಾ ಇದ್ದೀರಾ ಈಗ ಅದ್ರದ್ದು ಬಾಕ್ಸು ನನ್ನ ಹತ್ರ ಇದೆ. ಆ ಮೊಬೈಲ್ ನನ್ನ ಹತ್ರ ಇದೆ. ಸೊ, ಈ ವಿಡಿಯೋದಲ್ಲಿ ಇದನ್ನ ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ, ನೀವು ಯಾವ್ದಾದ್ರು ವಿವೋ ಟಿ ಸೀರೀಸಲ್ಲಿ ಟಿ5ಎಕ್ಸ್‌ನ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಶೇರ್ ಮಾಡಿ. ಮತ್ತೆ ಇನ್ನೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್‌ಗಳನ್ನ ಮಾಡ್ತಾ ಇರ್ತೀನಿ. ಸೊ ಇವಾಗ ನಾವು ಈ ಮೊಬೈಲ್‌ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಆಲ್ರೆಡಿ ಮಾಡಿದ್ದಾರೆ. ಯಾವ್ದಂದ್ರೆ ಫ್ಲಿಪ್‌ಕಾರ್ಟಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಸೊ ಕೊಟ್ಟಾಗ್ಲೇನೆ ಅವರು ಅದನ್ನ ಅನ್ಬಾಕ್ಸ್ ಮಾಡಿರ್ತಾರೆ. ನಾನು ಜಸ್ಟ್ ನಿಮಗೆ ಬಾಕ್ಸ್ ಒಳಗಡೆ ಏನೇನ್ ಸಿಗುತ್ತೆ ಅಂತ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಮತ್ತೆ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ಫಸ್ಟು ಈ ಬಾಕ್ಸ್‌ನ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಫೋನ್ ಸಿಗುತ್ತೆ. ನೋಡ್ತಾ ಇದ್ದೀರಾ ಫೋನು. ಇದನ್ನ ಸೈಡ್ಗೆ ಇಟ್ರೆ ನೆಕ್ಸ್ಟ್ ಇದ್ರ ಕೆಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು. ಸೊ ಕೊಟ್ಟಿದ್ದಾರೆ, ಅದಕ್ಕೊಂದು ಖುಷಿ. ಒಂದು ಬ್ಯಾಕ್ ಕವರು, ಅದನ್ನ ಬಿಟ್ಟರೆ ಒಂದು ಡಾಕ್ಯುಮೆಂಟೇಶನ್, ವಾರಂಟಿ ಕಾರ್ಡು ಮತ್ತೆ ಯೂಸರ್ ಮ್ಯಾನ್ಯುವಲ್. ಅದನ್ನ ಬಿಟ್ಟರೆ ಒಂದು ವೈಟ್ ಕಲರು 44 ವಾಟ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಇದು ಫಾಸ್ಟ್ ಚಾರ್ಜರು 44 ವಾಟ್ನ ಸಪೋರ್ಟ್ ಮಾಡುತ್ತೆ. ಮತ್ತೆ ಇನ್ನೊಂದು ಟೈಪ್ ಎ ಇಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಅದನ್ನ ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಸಿಮ್ ಎಜೆಕ್ಷನ್ ಪಿನ್ನು. ಸೊ ನಿಮ್ಮ ಸಿಮ್ ಕಾರ್ಡ್ ಓಪನ್ ಮಾಡೋದಕ್ಕೆ ಈ ಸಿಮ್ ಎಜೆಕ್ಷನ್ ಪಿನ್ನು. ಇದಿಷ್ಟು ಈ ಬಾಕ್ಸಲ್ಲಿರೋಂಥ ಕಂಟೆಂಟು. ಇವಾಗ ಈ ಮೊಬೈಲ್ನ ಕೂಡ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಯಾವ ರೀತಿ ಓಪನ್ ಮಾಡಿ, ಆಲ್ರೆಡಿ ಓಪನ್ ಆಗಿರೋದ್ರಿಂದ ಸುಮ್ಮನೆ ಇರಲಿ ಅಂತ ಓಪನ್ ಮಾಡ್ತಾ ಇದ್ದೀನಿ. ಸೊ ಹಿಂಗೆ ಸ್ಲೈಡ್ನೇ ಮಾಡ್ತೀನಿ. ಸೊ ಫೋನ್ ನೋಡಿ ಈ ರೀತಿ ಇದೆ. ನನಗೆ ಹಿಡ್ಕೊಂಡ ತಕ್ಷಣ ಒಂದು ಫೀಲ್ ಆಗಿದ್ದೇನಪ್ಪ ಅಂದರೆ ಇದು ಸ್ವಲ್ಪ ವೆಯ್ಟ್ ಇದೆ ಅನ್ನಿಸ್ತು. ಸೊ ವೆಯ್ಟು ಕೂಡ ಇದು ತುಂಬ ನಾರ್ಮಲ್ ಆಗಿ ಜಾಸ್ತಿ ಇದೆ. ಅಂದರೆ ಬ್ಯಾಟ್ರಿ ಕೂಡ ದೊಡ್ಡದಿದೆ, ಅದರಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಇರ್ಬೋದು. ಇದು ವೆಯ್ಟ್ ಬಂದು 220 ಗ್ರಾಮ್ ವೆಯ್ಟ್ ಇದೆ. ಸೊ ಅದರಿಂದನೇ ನಮಗೆ ಹಿಡ್ಕೊಂಡ ತಕ್ಷಣ ವೆಯ್ಟ್ ಫೀಲ್ ಗೊತ್ತಾಗುತ್ತೆ. ನೋಡ್ತಾ ಇದ್ರೆ ಇದು ಡಿಸೈನು ಹಿಂದ್ಗಡೆ ಪ್ಲಾಸ್ಟಿಕ್ ಬ್ಯಾಕು, ಯಾವುದೇ ಗ್ಲಾಸ್ ಬ್ಯಾಕ್ ಇಲ್ಲ, ಇದು ಪ್ಲಾಸ್ಟಿಕ್ ಬ್ಯಾಕು. ಮತ್ತೆ ಫ್ರಂಟಲ್ಲಿ ಒಂದು ಗ್ಲಾಸ್ ಕೊಟ್ಟಿದ್ದಾರೆ, ಯಾವುದು ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಸೊ ಫುಲ್ಲು ಎಲ್ಲ ಹಿಂದ್ಗಡೆ ಪ್ಲಾಸ್ಟಿಕ್ಕು, ಫ್ರಂಟಲ್ಲಿ ಗ್ಲಾಸು. ಇನ್ನು ಕೆಳಗಡೆ ನಿಮಗೆ ನೋಡೋದಾದ್ರೆ ನಿಮಗೆ ಒಂದು ಟೈಪ್ ಸಿ ಇದು ಚಾರ್ಜಿಂಗ್ ಪೋರ್ಟು ಮತ್ತೆ ಇನ್ನೊಂದು ಮೈಕ್ರೋಫೋನ್ ಕೊಟ್ಟಿದ್ದಾರೆ. ಅದನ್ನ ಬಿಟ್ಟರೆ ಒಂದು ಸ್ಪೀಕರ್ ಗಿಲ್ ಇದೆ. ಅದೇ ರೈಟ್ ಸೈಡಲ್ಲಿ ನೋಡಿದ್ರೆ ಒಂದು ಪವರ್ ಆಫ್ ಬಟನ್ ಇದೆ, ಫಿಂಗರ್ ಪ್ರಿಂಟ್ ಕೂಡ. ಯಾಕಂದ್ರೆ ಇದು IPC LCD ಡಿಸ್ಪ್ಲೇ ಇರೋದು, ಅದರಿಂದ ಇದು ಇನ್ ಡಿಸ್ಪ್ಲೇ ಇಲ್ಲ. ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ. ಅದನ್ನ ಬಿಟ್ಟರೆ ಇನ್ನೊಂದು ವಾಲ್ಯೂಮ್ ರಾಕರ್ ಇದೆ, ಅಪ್ ಡೌನು. ಅದನ್ನ ಬಿಟ್ಟರೆ ಟಾಪ್ ಸೈಡ್ ಬಂದ್ರೆ ಇನ್ನೊಂದು ಮೈಕ್ರೋಫೋನ್ ಇದೆ, ಸೆಕೆಂಡರಿ ಮೈಕ್ರೋಫೋನ್. ಅದನ್ನ ಬಿಟ್ಟರೆ ಲೆಫ್ಟ್ ಸೈಡಲ್ಲಿ ಬಂದ್ರೆ ನಿಮಗೆ ಸಿಮ್ ಟ್ರೇ ಸಿಗುತ್ತೆ. ಸೊ ಈ ಸಿಮ್ ಟ್ರೇನ ಇವಾಗಲೇ ಓಪನ್ ಮಾಡಿ ನೋಡೋಣ, ಡ್ಯೂಯಲ್ ಸಿಮ್ ಇಲ್ಲ ಸಿಂಗಲ್ ಸಿಮ್ ಅಂತ. ಇಲ್ಲೇ ಸಿಮ್ ಎಜೆಕ್ಷನ್ ಪಿನ್ ಇದೆ, ಅದನ್ನೇ ತೆಗೆದು ನೋಡೋಣ ಯಾವ ತರ ಇದೆ ಅಂತ. ಸೊ ಇದರಲ್ಲಿ ಡ್ಯೂಯಲ್ ನ್ಯಾನೋ ಸಿಮ್ ಹಾಕ್ಬೋದು. ಯಾವುದೇ ಥರದ SD ಕಾರ್ಡ್ನ ಸಪೋರ್ಟ್ ಮಾಡೋದು. ನೀವು ಅಡಿಷನಲ್ ಆಗಿ SD ಕಾರ್ಡ್ ಬೇಕು ಅಂದರೆ ಆಪ್ಷನ್ ಇಲ್ಲ, ನೀವು ಯಾವ ವೇರಿಯಂಟ್ ತಗೋತೀರೋ ಅದೇನೇ ಕನ್ಫರ್ಮು. ಬೇರೆ ಎಕ್ಸ್ಟ್ರಾ ಯಾವುದೇ ಥರದ ಅಡಿಷನಲ್ ಸ್ಟೋರೇಜನ್ನ ಹಾಕೋಕ್ಕಾಗಲ್ಲ. ಈ ರೀತಿ ಇದೆ. ಹಿಂದ್ಗಡೆ ನನಗೆ ಮ್ಯಾಟ್ ಫಿನಿಶು, ಒಂದು ರೀತಿ ಮ್ಯಾಟ್ ಅಂದರೆ ಗ್ರಿಪ್ ಆ ಥರ ಇಲ್ಲ, ಇದು ಪ್ಲಾಸ್ಟಿಕ್, ಒಂದು ಸ್ವಲ್ಪ ಲೆದರ್ ಫಿನಿಶ್ ಇಲ್ಲ, ನಾರ್ಮಲ್ಲು ಇದೆ. ಬಟ್ ವೈಟ್ ಇದು ಸಿಲ್ವರ್ ಕಲರ್. ಇದರಲ್ಲಿ 2 ಕಲರ್ ವೇರಿಯಂಟ್ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. 2 ಕಲರ್ ವೇರಿಯಂಟ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದು ಇಷ್ಟ ಆಗ್ಬೋದು. ಬಟ್ ನಂಗೆ ಬ್ಯಾಕ್ ಡಿಸೈನು ಸಿಂಪಲ್ ಆಗಿ ನಂಗೆ ನೋಡಬೇಕು ಅಂದರೆ ಇಷ್ಟ ಆಯಿತು, ಚೆನ್ನಾಗಿದೆ. ನೀವು ಹಿಂದ್ಗಡೆಯಿಂದ ನೋಡಿದಾಗ ಒಳ್ಳೆ ಪ್ರೀಮಿಯಂ ಫೋನ್ ಥರನೇ ಕಾಣಿಸುತ್ತೆ. ಸೊ ಫ್ರೇಮ್ ಎಲ್ಲ ಪ್ಲಾಸ್ಟಿಕ್ಕೇ ಇದೆ. ನನಗೆ ಇನ್ ಆ್ಯಂಡ್ ಫೀಲ್ ಮತ್ತೆ ಲುಕ್ ಮಾತ್ರ ಸಖತ್ ಇಷ್ಟ ಆಯಿತು. ವೆಯ್ಟ್ ಇದೆ ಅನ್ನೋದು ಬಿಟ್ಟರೆ ಇನ್ನೊಂದೆಲ್ಲ ಚೆನ್ನಾಗಿದೆ, ನೋಡೋದಕ್ಕೆ ಲುಕ್ ಮಾತ್ರ ಸಖತ್ ಇಷ್ಟ ಆಯಿತು. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂತ ಹೇಳೋದಾದ್ರೆ, ಇದರ ಡಿಸ್ಪ್ಲೇ ಬಂದು 6.76 ಇಂಚಸ್ ಹೊಂದಿರುವಂಥ ಫುಲ್ HD ಪ್ಲಸ್ IPS ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ ರಿಫ್ರೆಶ್ ರೇಟ್ನ ಹೊಂದಿದೆ. ಅಂದರೆ ಅಮುಲೆಟ್ ಡಿಸ್ಪ್ಲೇ ಕೊಟ್ಟಿಲ್ಲ, IPS ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಇದರಲ್ಲಿ 1200 ನಿಟ್ಸು ಪೀಕ್ ಬ್ರೈಟ್ನೆಸ್ ಇದೆ. ಅದನ್ನು ಬಿಟ್ಟರೆ ಇದರಲ್ಲಿ
ಟಿ-ಯು-ವಿ ಸರ್ಟಿಫಿಕೇಶನ್ ಕೂಡ ಇದೆ. ಏನಕ್ಕೆ ಅಂದ್ರೆ ನಿಮಗೆ ಲೋ ಲೈಟಲ್ಲೂ ಕೂಡ ನಿಮ್ಗೆ ಯಾವುದೇ ಥರದ ಕಣ್ಣಿಗೆ ರಿಫ್ಲೆಕ್ಷನ್ ಹೊಡಿಬಾರ್ದು ಅಂತ ಟಿ-ಯು-ವಿ ಸರ್ಟಿಫಿಕೇಟ್ ಇದೆ. ನಾನು ಯೂಸ್ ಮಾಡ್ದಂಗೆ ಡಿಸ್‌ಪ್ಲೇ ತುಂಬ ಸ್ಮೂತ್ ಆಗಿದೆ. 120 ಹರ್ಟ್ಸ್ ಇರೋದ್ರಿಂದ ತುಂಬ ಸ್ಮೂತ್ ಆಗಿದೆ. ಬ್ರೈಟ್ ಆಗಿ ಕೂಡ ಇದೆ. ನೀವು ಹೊರಗಡೆ ವಿಸಿಬಲ್ ಆಗಿ ನೀವು ಬಿಸಿಲಲ್ಲಿ ಏನಾದರೂ ನೋಡ್ತೀನಿ ಅಂದ್ರೆ ಡಿಸ್‌ಪ್ಲೇ ಚೆನ್ನಾಗಿ ಕಾಣಿಸುತ್ತೆ. ಆಮೋಲೆಡ್ ಡಿಸ್‌ಪ್ಲೇ ಆಗಿದ್ರೆ ಇನ್ನೂ ಸಖತ್ತಿರೋದು. ಬಟ್ ಐಪಿಎಸ್ ಡಿಸ್‌ಪ್ಲೇ 120 ಹರ್ಟ್ಸ್‌ನ ಕೊಟ್ಟಿದ್ದಾರೆ. ಸೊ ಅದರಿಂದ ಹೇಳ್ಬೇಕು ಅಂದ್ರೆ ಡಿಸ್‌ಪ್ಲೇ ನನಗೆ ಚೆನ್ನಾಗಿದೆ ಅನ್ನಿಸ್ತು. ಬ್ರೈಟ್ ಆಗಿದೆ. ಸೈಡಲ್ಲಿ ವ್ಯೂವಿಂಗ್ ಆಂಗಲ್ ಕೂಡ ತುಂಬ ಚೆನ್ನಾಗಿದೆ. ವಿಡಿಯೋ ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿದೆ. ಡಿಸ್‌ಪ್ಲೇದೇನು ಕಂಪ್ಲೇಂಟ್ ಇಲ್ಲ. ಚೆನ್ನಾಗಿದೆ. ಇಲ್ಲಿರೋ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಡೈಮೆನ್ಸಿಟಿ 7400 ಟರ್ಬೋ ಪ್ರೊಸೆಸರ್ ಇದೆ. ಇದು 4 ನ್ಯಾನೋಮೀಟರ್ ಟೆಕ್ನಾಲಜಿ ಒಂದಿಗೆ ಬಿಲ್ಡ್ ಆಗಿರುವಂತ ಪ್ರೊಸೆಸರು. ಇದರ ಆಂಟಿಟ್ಯೂಡ್ ಸ್ಕೋರ್ ಒಂದು 10 ಲಕ್ಷ ತನಕನೂ ರೀಚ್ ಆಗುತ್ತೆ. ತುಂಬಾ ಪವರ್‌ಫುಲ್ ಆಗಿರುವಂತ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ನಿಮಗೆ ಲ್ಯಾಗ್ ಫ್ರೀ ಆಲ್ಮೋಸ್ಟ್ ನೀವು ಯಾವುದೇ ಗೇಮ್ ಆಡ್ತೀನಿ ಅಂದ್ರೂ ಕೂಡ ಮೀಡಿಯಮ್ ಸೆಟ್ಟಿಂಗ್ಸಲ್ಲಿ ಒಂದು ತಕ್ಕ ಮಟ್ಟಿಗೆ ಆಡ್ಬೋದು. ಗೇಮ್‌ಗೆ ಎಕ್ಸ್‌ಪೀರಿಯನ್ಸ್‌ಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಗೇಮಿಂಗು ಕೂಡ ಯೂಸ್ ಮಾಡ್ಬೋದು. ಸೊ ಪ್ರೊಸೆಸರಲ್ಲಿ ತುಂಬ ಫಾಸ್ಟ್ ಆಗಿದೆ. ತುಂಬ ಅಂದರೆ ತುಂಬ ಎಲ್ಲ ಅಪ್ಲಿಕೇಶನ್ನು ಕೂಡ ಆಲ್ಮೋಸ್ಟ್ ನೀವು ಸ್ಮೂತಾಗಿ ಯೂಸ್ ಮಾಡ್ಬೋದು. ಅಷ್ಟು ಪವರ್‌ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತಾನೆ ಅನ್ಬೋದು. ಮತ್ತು ಇದರಲ್ಲಿ ರ್ಯಾಮ್ ಬಂದು LPDDR4X ರ್ಯಾಮ್ ಇದೆ. ಸ್ಟೋರೇಜ್ ಬಂದು UFS 3.1ನ ಕೊಟ್ಟಿದ್ದಾರೆ. ನಿಮಗೆ 4nm ಆಗಿರೋದ್ರಿಂದ ನಿಮಗೆ ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ಇದೆ. ಮತ್ತು ಇದರಲ್ಲಿ ಹ್ಯೂಜ್ ಬ್ಯಾಟ್ರಿ ಇದೆ. ಬ್ಯಾಟ್ರಿ ಬಗ್ಗೆನೂ ಹೇಳ್ತೀನಿ. ಬಟ್ ಬ್ಯಾಟ್ರಿ ಕನ್ಸಂಪ್ಷನ್ ತುಂಬ ಕಡಿಮೆ ಇರುತ್ತೆ. ಅದರಿಂದ ಪವರ್ ಎಫಿಷಿಯನ್ಸಿ ಆಗಿರೋದ್ರಿಂದ ನಿಮಗೆ ಪವರ್‌ಫುಲ್ ಪ್ರೊಸೆಸರೇನೆ. ನೀವು ಯಾವುದೇ ಗೇಮ್‌ನ ಆಡ್ತೀನಿ ಅಂದ್ರೂ ಕೂಡ ಲ್ಯಾಗ್ ಇಲ್ದೇನೆ ಚೆನ್ನಾಗಿ ಆಡ್ಬೋದು. ತುಂಬ ಸ್ಮೂತಾಗಿ ಆಪರೇಟ್ ಆಗುತ್ತೆ. ತುಂಬ ಸ್ಮೂತಾಗಿ ಅಪ್ಲಿಕೇಶನ್ ಎಲ್ಲ ಓಪನ್ ಕ್ಲೋಸ್ ಆಗುತ್ತೆ. ಇದರಲ್ಲಿರೋ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದರೆ ಇದು 5G ಫೋನು. 5G ಇದು ಇಂಡಿಯಾದಲ್ಲಿರೋ ಎಲ್ಲ ಬ್ಯಾಂಡ್ಸ್‌ನು ಕೂಡ ಇದು ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ 5.4 ಇದೆ. ಮತ್ತು ವೈಫೈ 6ನು ಕೂಡ ಸಪೋರ್ಟ್ ಮಾಡುತ್ತೆ. ಯಾವುದೇ NFC ಸಪೋರ್ಟ್ ಇಲ್ಲ. ಬಟ್ ಕನೆಕ್ಟಿವಿಟಿ ನಿಮ್ಗೆ ಏನೇನು ಬೇಕು ನಾರ್ಮಲ್ ಆಗಿ ಅದೆಲ್ಲ ಕನೆಕ್ಟಿವಿಟಿ ಕೂಡ ಇದರಲ್ಲಿದೆ. ಇದರಲ್ಲಿರೋ ಅಡಿಷನಲ್ ಫೀಚರ್ ಬಗ್ಗೆ ಹೇಳ್ಬೇಕು ಅಂದರೆ ಇದು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್‌ನ ಹೊಂದಿದೆ. 810 ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟ್ ಇದೆ. ಡ್ಯೂರಬಿಲಿಟಿ ಟೆಸ್ಟ್‌ನ ಮಾಡಿದ್ದಾರೆ. ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಇದರಲ್ಲಿ IP68 ಮತ್ತು IP69 ವಾಟರ್ ಪ್ರೂಫ್ ಕೂಡ ಆಗಿದೆ. ನೀವು ಫುಲ್ ವಾಟರ್ ರೆಸಿಸ್ಟೆಂಟು. ನಿಮಗೆ ನೀರೊಳಗೆ ಬಿದ್ದರೂ ಕೂಡ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಕೂಡ ಇದೆ. ನಿಮಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇರೋದ್ರಿಂದ ನಿಮಗೆ ಫಿಲಮ್ ಎಲ್ಲ ನೋಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಸ್ಟೀರಿಯೋ ಎಕ್ಸ್‌ಪೀರಿಯನ್ಸ್ ಸಿಗುತ್ತೆ. ಸೌಂಡ್ ಕ್ಲಾರಿಟಿ ಬಗ್ಗೆ ಹೇಳ್ತೀನಿ ಅಂದರೆ ನನಗೆ ಬೇಸ್ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದನ್ನು ಬಿಟ್ಟರೆ ಜೋರಾಗಂತೂ ಕೇಳಿಸುತ್ತೆ. ನೀವೇನಾದ್ರು ಅಪ್ ಟು ಮ್ಯಾಕ್ಸಿಮಮ್ ವಾಲ್ಯೂಮ್ ಬಿಟ್ಟರೆ 200 ರೀಚ್ ಆಗಿ ಇನ್ನೂ ಜಾಸ್ತಿ ಬೇಕು ಅಂದರೆ 400 ತನಕನೂ ಹೋಗುತ್ತೆ. ಅದು ಸ್ವಲ್ಪ ಕ್ಲಾರಿಟಿ ಡಲ್ ಆಗ್ಬೋದು. ಬಟ್ 400 ತನಕನೂ ಇದು ರೀಚ್ ಆಗುತ್ತೆ. ನೆಕ್ಸ್ಟಲ್ಲಿ ಇದರಲ್ಲಿರೋಂಥ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕು ಅಂದರೆ ಇದು ಮ್ಯಾಸಿವ್ ಬ್ಯಾಟ್ರಿ. ಈ ಸೆಗ್ಮೆಂಟಲ್ಲಿ ಇದೆ ಫಸ್ಟು ಇಷ್ಟು ದೊಡ್ಡ ಬ್ಯಾಟ್ರಿ ಇರೋಂಥ ಮೊಬೈಲ್ ಇರೋದು. ಇದು 7200 mAh ಕೆಪಾಸಿಟಿ ಬ್ಯಾಟ್ರಿ ಹೊಂದಿದೆ. ಸೊ ನೀವು ಆರಾಮ್ಸಾಗಿ ನೀವು 2 ದಿನ ಯೂಸ್ ಮಾಡ್ತೀನಿ ನಾರ್ಮಲ್ ಯೂಸೇಜಲ್ಲಿ ಅಂದರೆ ಆರಾಮಾಗಿ 2 ದಿನ ಯೂಸ್ ಮಾಡ್ಬೋದು. ಅಷ್ಟು ದೊಡ್ಡ ಕೆಪಾಸಿಟಿ ಬ್ಯಾಟ್ರಿ ಇದರಲ್ಲಿದೆ. ಅದರಿಂದನೇ ಸ್ವಲ್ಪ ವೆಯ್ಟ್ ಇರೋದು ಮೊಬೈಲು. ಇದು 44 ವಾಟಿನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್‌ನು ಕೂಡ ಮಾಡುತ್ತೆ. 44 ವಾಟ್ ಅಂದರೆ ನಿಮಗೆ 1 ಅವರ್ ಇಲ್ಲ 1 ಅವರ್ 1 1/4 ಗಂಟೆ ಟೈಮ್ ತಗೊಳುತ್ತೆ ಇದು ಫುಲ್ ಚಾರ್ಜ್ ಆಗೋದಕ್ಕೆ. 7200 mAh ಇರೋದ್ರಿಂದ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಅಲ್ವಾ? ಅದರಿಂದ ಅಷ್ಟು ಟೈಮ್ ತಗೊಳುತ್ತೆ. ಅದನ್ನು ಬಿಟ್ಟರೆ ಬೇರೆ ಮೊಬೈಲ್‌ನು ಕೂಡ ಈ ಮೊಬೈಲ್‌ನಿಂದ ನೀವು ಚಾರ್ಜ್ ಮಾಡ್ಬೋದು. ಇದರಲ್ಲಿ ಮೇನ್ ಹೈಲೈಟ್ ಅಂದ್ರೇನೆ ಇದ್ರ ಬ್ಯಾಟ್ರಿ ಕೆಪಾಸಿಟಿ ಸಖತ್ ಅಂದರೆ ಸಖತ್ ದೊಡ್ಡದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿರೋಂಥ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕು ಅಂದರೆ ಇದರಲ್ಲಿ ರೇರಲ್ಲಿ ಬಂದು 2 ಕ್ಯಾಮ್ರಾ ಇರೋದು. ಅದರಲ್ಲಿ ಒಂದು ಮೇನ್ ಕ್ಯಾಮ್ರಾ ಒಂದು 50 MP ಸೋನಿ IMX 852 ಸೆನ್ಸರ್‌ನ ಕೊಟ್ಟಿದ್ದಾರೆ. ಇನ್ನೊಂದು 2 ಮೆಗಾ ಪಿಕ್ಸೆಲು. ಅದೇನಕ್ಕೂ ಯೂಸ್ ಆಗಲ್ಲ. ಪೋರ್ಟ್ರೇಟ್ ಸೆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟೊಂದೇನು ಯೂಸ್ ಆಗಲ್ಲ. ಅದನ್ನು ಬಿಟ್ಟರೆ ಫ್ರಂಟ್ ಬಂದರೆ ನಿಮಗೆ 32 ಮೆಗಾ ಪಿಕ್ಸೆಲು ಫ್ರಂಟ್ ಕ್ಯಾಮ್ರಾ ಇದೆ. ಸೊ ಇದರಲ್ಲಿ ನಾನು ತುಂಬ ಫೋಟೋಸ್‌ಗಳನ್ನ ತೆಗೆದಿದ್ದೀನಿ. ಎಲ್ಲ ಲೈಟಿಂಗ್ ಕಂಡೀಷನ್ನು ಬೆಳಿಗ್ಗೆನೂ ತೆಗೆದಿದ್ದೀನಿ ಮತ್ತು ಸಂಜೆನೂ ತೆಗೆದಿದ್ದೀನಿ. ಸೊ ಅದ್ರ ಸ್ಯಾಂಪಲ್‌ಗಳನ್ನ ನಿಮಗೆ ತೋರಿಸ್ತೀನಿ. ನೋಡಿ ನಿಮಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೀವೀಗ ನೋಡ್ತಿರೋ ಫೋಟೋಸ್ಗಳೆಲ್ಲ ಮಾರ್ನಿಂಗ್ ಟೈಮಲ್ಲಿ ತೆಗ್ದಿರೋಂಥ ಫೋಟೋಸ್ಗಳು. ಚೆನ್ನಾಗಿದೆ ಫೋಟೋ ಮೇನ್ ಕ್ಯಾಮ್ರಾದಲ್ಲಿ ತೆಗ್ದಿರೋದು. ನೀವು ಫೋಟೋ ಕ್ಲಿಕ್ ಮಾಡಿದ್ಮೇಲೆ 2 ಸೆಕೆಂಡ್ಸ್ ಒಂದು ಪ್ರೋಸೆಸ್ ಮಾಡಿ ಔಟ್ಪುಟ್ನ ಕೊಡುತ್ತೆ. ಸೊ ಅದರಿಂದ ನಿಮಗೆ ಫೋಟೋ ನಿಮ್ಗೆ ಕ್ಲಿಕ್ ಮಾಡಿದಾಗ ಒಂದು ಔಟ್ಪುಟ್ನ ಇರುತ್ತೆ. ನೀವು ಓಪನ್ ಮಾಡಿದಾಗ ಇನ್ನೂ ಒಂದು ಬೆಸ್ಟ್ ಔಟ್ಪುಟ್ನ ಕೊಡುತ್ತೆ. ಈ ಬಜೆಟ್ಗೆ ಕ್ಯಾಮ್ರಾ ಹೇಗಿರಬೇಕು ಅದೇ ರೀತಿ ಇದೆ. ಸ್ಕಿನ್ ಟೋನ್ಸು ಮತ್ತು ಯಾವುದೇ ಕಲರ್ ಆದರೂ ಕೂಡ ಓವರ್ ಸ್ಯಾಚುರೇಟ್ ಅಂತ ಅನ್ನಿಸ್ಲಿಲ್ಲ. ನೈಟ್ ಟೈಮಲ್ಲೂ ಕೂಡ ಒಳ್ಳೆ ಫೋಟೋಸ್ಗಳೇ ಬಂದಿದೆ. ಈ ಬಜೆಟ್ಗೆ ಹೇಗಿರಬೇಕು ಸಖತ್ತಾಗಿದೆ. ಮತ್ತು ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ. ಫ್ರಂಟಲ್ಲೂ ಕೂಡ ಬೆಳಗ್ಗೆ ಮತ್ತು ಈವ್ನಿಂಗ್ ತೆಗೆದೀನಿ. ಒಂದು ಡೀಸೆಂಟ್ ಫೋಟೋ ಫ್ರಂಟಲ್ಲಿ ಬರುತ್ತೆ ಅನ್ನಿಸ್ತು. ಆಮೇಲೆ ಓವರಾಲ್ ಚೆನ್ನಾಗಿದೆ. ಇದ್ರ ವೀಡಿಯೋಗ್ರಫಿ ಬಗ್ಗೆ ಮಾತಾಡಬೇಕು ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 4K 30 FPS ವೀಡಿಯೋನ ಶೂಟ್ ಮಾಡ್ಬೋದು. ಬಟ್ ನಾನು ಇದರಲ್ಲಿ ಯಾವುದೇ ಥರದ OS ಇಲ್ಲ ರೇರ್ ಕ್ಯಾಮ್ರಾದಲ್ಲಿ. ಸೊ ಒಂದು ಸ್ಟೇಬಲೈಸೇಷನ್ ಅಷ್ಟು ಲೆವೆಲ್ಗಿಲ್ಲ. ಬಟ್ ವಿಡಿಯೋ ಕ್ಲಾರಿಟಿ ಡೀಸೆಂಟಾಗಿದೆ. ಫ್ಯೂಚರ್ಗಳು ಕೂಡ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಎರೇಸ್ ಮೋಡು. ನಾನು ಎರೇಸ್ ಮಾಡ್ತೀನಿ ಎರೇಸ್ ಮಾಡ್ಬೋದು. ಅಲ್ಟ್ರಾ HD ಮೋಡ್ ಇದೆ. ಅಂದರೆ ನೀವು ಏನಾದರೂ ಬ್ಲರ್ ಇರೋ ಫೋಟೋನ
ಅಲ್ಟ್ರಾ ಎಚ್ ಡಿ ಕನ್ವರ್ಟ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ಕನ್ವರ್ಟ್ ಮಾಡ್ಬೋದು. ನೈಟ್ ಮೋಡ್, ಸೂಪರ್ ನೈಟ್ ಮೋಡ್ ಕೂಡ ಇದೆ. ಮತ್ತು ಸರ್ಕಲ್ ಟು ಸರ್ಚ್ ಕೂಡ ಆಪ್ಷನ್ ಇದೆ. ತುಂಬ ಇನ್ನೂ ನಾರ್ಮಲಾಗಿ ಎಲ್ಲ ಮೊಬೈಲು ಕೊಡುವಂಥ ಎ ಫೀಚರ್ಗಳು ಕೂಡ ಇದರಲ್ಲಿದೆ. ನಿಮಗೆಲ್ಲ ಕೂಡ ಸಿಗುತ್ತೆ. ಇದರಲ್ಲಿ ಸೆಕ್ಯೂರಿಟಿ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟು ತುಂಬ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿ ಅನ್ಲಾಕ್ ಕೂಡ ಆಗುತ್ತೆ. ಇದರಲ್ಲಿರೋಂಥ ಒ ಎಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಒರಿಜಿನ್ ಒ ಎಸ್ 6, ಇದು ಆಂಡ್ರಾಯ್ಡ್ 16ನಲ್ಲಿ ರನ್ ಆಗ್ತಾ ಇರೋದು. ವಿವೋದವ್ರದ್ದು ಹೊಸ ಒ ಎಸ್ ತುಂಬ ಸ್ಮೂತಾಗಿದೆ, ತುಂಬ ಫಾಸ್ಟಾಗಿದೆ. ಅಪ್ಡೇಟ್ ಕೂಡ ತುಂಬ ಫಾಸ್ಟಾಗಿ ಕೊಡ್ತಾರೆ. ಇದು ಅನ್ವಾಂಟೆಡ್ ಅಪ್ಲಿಕೇಶನ್ನು ತುಂಬ ಸ್ವಲ್ಪ ಇನ್‌ಸ್ಟಾಲ್ ಆಗಿದೆ. ಅಂದರೆ ಸುಮಾರು ನೆಟ್‌ಫ್ಲಿಕ್ಸ್ ಅಂತೆ, ಗೇಮ್ ಅಂತೆ, ಇವ್ರದ್ದು ಅಡಿಷನಲ್ ವಿವೋ ಆಪ್ ಸ್ಟೋರ್‌ದು ನೋಟಿಫಿಕೇಷನು ತುಂಬ ಅದೊಂದು ಬರುತ್ತೆ. ಅದೊಂದು ಇರಿಟೇಷನ್ ವಿವೋದಲ್ಲಿ. ಬಟ್ ಈ ಅಪ್ಲಿಕೇಶನ್ ಬೇಡದೇ ಇರೋದನ್ನೆಲ್ಲ ಅನ್‌ಇನ್‌ಸ್ಟಾಲ್ ಮಾಡ್ಬೋದು. ಅದೊಂದು ಬೆಸ್ಟ್ ಆಪ್ಷನು. ಮತ್ತು ನೋಟಿಫಿಕೇಷನ್ ಕೂಡ ಡಿಸೇಬಲ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಒ ಎಸ್ ತುಂಬ ಸ್ಮೂತ್ ಆಗಿದೆ. ಇದಕ್ಕೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟು ಮತ್ತು 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್‌ನ ಕೊಡ್ತಾರೆ. ಸೊ ಓವರಾಲ್ ಈ ಸ್ಪೆಸಿಫಿಕೇಷನ್‌ನ ನೋಡಿ ನೀವೇನಾದರೂ ಈ ವಿವೋ T5X ಮೊಬೈಲ್‌ನ ತಗೋಬೇಕಾ ಅಂತ ನನ್ನ ಕೇಳೋದಾದರೆ ನಾನು ಹೇಳ್ತೀನಿ, ಸದ್ಯಕ್ಕೆ ಎಲ್ಲ ಮೊಬೈಲ್ ಪ್ರೈಸು ಕೂಡ ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ. ಇದೇ ಟಿ ಸೀರೀಸಲ್ಲಿ T4X ಲಾಸ್ಟ್ ಇಯರ್ ಲಾಂಚ್ ಆದಾಗ ಜಸ್ಟು 14,000ಕ್ಕೆ ಲಾಂಚ್ ಆಗಿತ್ತು. ಸೊ ಇವಾಗ ಅದಕ್ಕಿಂತ ಡಬಲ್ ರೇಟಲ್ಲಿ ಲಾಂಚ್ ಆಗಿದೆ. ಇದು 6GB 128GB ವೇರಿಯಂಟು ನಿಮಗೆ 19,000ಕ್ಕೆ ಲಾಂಚ್ ಆಗಿದೆ. ನೀವೇನಾದ್ರು ವಿತ್ ಡಿಸ್ಕೌಂಟು, ಬ್ಯಾಂಕ್ ಡಿಸ್ಕೌಂಟ್ ಕೊಟ್ಟೇನೋ ತಗೋತೀನಿ ಅಂದರೆ ನಿಮಗೆ 17,000ಕ್ಕೆ ಸಿಗುತ್ತೆ. ನೀವೇನಾದ್ರು EMI ಅಥವಾ ಬೇರೆ ಏನೋ ಆಪ್ಷನ್‌ಲಿ ತಗೊಂಡ್ರೆ ನಿಮಗೆ 19,000ಕ್ಕೆ ಸಿಗುತ್ತೆ. ಪ್ರೈಸು ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಅಂದರೆ ಏನು ಮಾಡೋಕ್ಕಲ್ಲ, ಎಲ್ಲ ಮೊಬೈಲ್ದು ಕೂಡ ಪ್ರೈಸ್‌ಗಳು ಜಾಸ್ತಿ ಆಗಿದೆ. ಆದರೆ ನನಗೆ ಈ ಸ್ಪೆಸಿಫಿಕೇಷನ್ ಫಸ್ಟ್ ಎಲ್ಲ ನೋಡಿರೋದ್ರಿಂದ ನನಗೆ ಈ ಮೊಬೈಲ್ ಸ್ಪೆಸಿಫಿಕೇಷನ್ ಕಡಿಮೆ ಆಯಿತು, ಪ್ರೈಸ್ ಜಾಸ್ತಿ ಆಯಿತು ಅನಿಸ್ತು. ಬಟ್ ಬೇರೆ ಆಪ್ಷನ್ನು ನೋಡ್ತೀನಿ ಅಂದರೆ ಈ ಪ್ರೈಸಲ್ಲಿ ಬೇರೆ ಯಾವುದು ಕೂಡ ಇಲ್ಲ. ಅದಕ್ಕೋಸ್ಕರ ಇದನ್ನ ಅಕ್ಸೆಪ್ಟ್ ಮಾಡ್ಬೋದು 17,000ಕ್ಕೆ. 19ಗೆಲ್ಲ ನೀವು ಬ್ಯಾಂಕ್ ಡಿಸ್ಕೌಂಟ್ ಕೊಟ್ಬಿಟ್ಟೆ ತೊಗೊಳ್ಳಿ. 17,000ಕ್ಕೆ ಒಂದು ಸ್ವಲ್ಪ ವರ್ತಬಲ್ ಅಂತ ಅನಿಸುತ್ತೆ. ಬೇಕು ಅಂದರೆ ಇದ್ರದ್ದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪರ್ಚೇಸ್ ಮಾಡ್ತೀನಿ ಅಂದರೆ ಅದ್ರ ಮುಖಾಂತರ ಹೋಗಿ ಪರ್ಚೇಸ್ ಮಾಡಿ. ಈ ವಿಡಿಯೋದಲ್ಲಿ ನೋಡಿದ್ರಲ್ಲ, ಈ ವಿವೋ T5X 5G ಈ ಮೊಬೈಲ್‌ನ ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿದ್ದೀನಿ. ನಾನು ಮಾಡಿರೋ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋಸ್ಗಳಿಗೆ ನನ್ನ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್‌ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್‌ಗಳಿಗೆ ಯಾರಿಗೂ ಶೇರ್ ಮಾಡಿಲ್ಲ ಅಂದರೆ ಈಗಲೇ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ. ಬಾಯ್.